ಡಯಾಬಿಟಿಸ್ ಬಗ್ಗೆ ಲಕ್ಷಣಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾ? ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಮೊದಲನೇದಾಗಿ ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಆಗ್ತಿರುತ್ತೆ. ನಿಮ್ಮನ್ನು ಯಾರೋ ಅಪರೂಪಕ್ಕೆ ನೋಡಿದ ತಕ್ಷಣ ಏನು ಇಷ್ಟೊಂದು ವೆಯ್ಟ್ ಲಾಸ್ ಆಗಿದ್ದಾನೆ ಅಂತ ಕೇಳ್ತಾರೆ. ಎರಡನೇದು, ನಿಮಗೆ ಯಾವುದೇ ಒಂದು ಸುಖ ಸುಮ್ಮನೆ ಸುಸ್ತಾಗ್ತಿರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂರನೇದು, ಯಥೇಚ್ಛವಾಗಿ ನಿಮಗೆ ಬಾಯಾರಿಕೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ತುಂಬಾ ರಾತ್ರಿ ಹೊತ್ತು ನಿಮಗೆ ಯೂರಿನ್ಗೆ ಹೋಗ್ಬೇಕಂತ ಅನ್ಸುತ್ತೆ. ಯಾವುದೇ ಒಂದು ನಿಮಗೆ ಸಣ್ಣ ಗಾಯಗಳಾದ್ರೂ ಕೂಡ ಬೇಗ ವಾಸಿ ಆಗ್ತಿರೋದಿಲ್ಲ. ಇದರಲ್ಲಿ ಯಾವುದೇ ಒಂದು ಲಕ್ಷಣಗಳು ಕಾಣಿಸ್ಕೊಂಡ್ರೆ ನಿಮಗೆ ಶುಗರ್ನ ನೀವು ಎವ್ಯಾಲ್ಯೂಯೇಷನ್ ಮಾಡ್ಬೇಕು. ಡಯಾಬಿಟಿಸ್ ಎವ್ಯಾಲ್ಯೂಯೇಷನ್ ಅಂತಂದ್ರೆ ಏನು ಅಂತ ಅಂದ್ರೆ, ಫಾಸ್ಟಿಂಗ್ ಬ್ಲಡ್ ಶುಗರ್ಸ್, ತಿಂಡಿ ತಿಂದು 2 ಗಂಟೆ ಆದ್ಮೇಲೆ ಮತ್ತೆ ಶುಗರ್ ಲೆವೆಲ್ಸ್ ಮಾಡಿಸ್ಬೇಕು. ಈ ಎರಡರಲ್ಲಿ ಏನಾದ್ರು ಫಾಸ್ಟಿಂಗ್ ಅಲ್ಲಿ ಮೋರ್ ದೆನ್ 110 ಬಂತು ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಅಂತಂದ್ರೆ, ಊಟ ಆದ್ಮೇಲೆ ಮೋರ್ ದೆನ್ 140 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಬಂತು ಅಂದ್ರೆ ನೀವು HbA1c ಟೆಸ್ಟ್ ಅನ್ನ ಮಾಡಿಸ್ಬೇಕಾಗತ್ತೆ. ಈ ಒಂದು ರೀಡಿಂಗ್ಸ್ಗಳನ್ನ ಇಟ್ಕೊಂಡು ನಿಮ್ಮ ಫಿಸಿಷಿಯನ್ ಅಥವಾ ಡಯಾಬಿಟಾಲಜಿಸ್ಟ್ ನ ಮೀಟ್ ಮಾಡಿದ್ರೆ ನಿಮಗೆ ಆರೋಗ್ಯದ ಬಗ್ಗೆ ಗಮನ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಡಯಾಬಿಟಿಸ್ ನ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಅಥವಾ ಬೇಗ ಎವ್ಯಾಲ್ಯೂಯೇಷನ್ ಮಾಡ್ಕೊಂಡು ಅದರಿಂದ ಆಗುವಂತ ಕಾಂಪ್ಲಿಕೇಶನ್ಸ್ಗಳನ್ನ ಅವಾಯ್ಡ್ ಮಾಡೋದಕ್ಕೆ ಗಮನ ಕೊಡ್ತೀರಾ ಅಂತ ನಾನು ನಂಬಿಕೆ ಇಡ್ತೀನಿ. ನಿಮ್ಮ ಡಾಕ್ಟರ್ ಮುತ್ತುರಾಜ್.